ನೋಡಿ, ಬಿ ಜೆ ಪಿಯವರಿಗೆ, ಜನತಾದಳದವ್ರಿಗೆ ಈ ರಾಜ್ಯದ ಅಥವಾ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಯಾವುದೂ ಅಭಿವೃದ್ಧಿ ಮುಖ್ಯ ಅಲ್ಲ. ನಾವು 1.5 ತಿಂಗಳ ಹಿಂದೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು. ಅಲ್ಲಿ ಸಾಕಷ್ಟು 500 ಕೋಟಿಗೂ ಹೆಚ್ಚು ಅಭಿವೃದ್ಧಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದರು. ನಾನು ಕಳೆದ ವಾರ ಒಂದು ವಾರ ಅಸೆಂಬ್ಲಿಲಿದ್ದೆ. ಯಾರೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಸಹ ಮಾಡಿಲ್ಲ. ನನಗೆ ಅವರು ಯಾವುದೋ ಒಂದು ಇಶ್ಯೂ, ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಇಶ್ಯೂ ತೊಗೊಂಡು ಕೂತ್ಕೋತಾರೆ, ಅಥವಾ ಇಶ್ಯೂ ಇದ್ರೂ ಮಾಡಿದ್ರೂ ಪ್ರಿಯಾರಿಟಿನ ಡಿವೈಡ್ ಮಾಡ್ಕೋಬೇಕು. ಯಾವ್ಯಾವ ವಿಚಾರನ ಇಲ್ಲಿ ಆ ಭಾಗದಲ್ಲಿ ಸದನ ನಡೀತಾ ಇರೋದ್ರಿಂದ ಆ ಭಾಗಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಂತರ ಈ ಇಶ್ಯೂನು ತೊಗೋಬೇಕು. ಸೊ ಅವ್ರೇನು ಆ ಥರದ ಆಸಕ್ತಿ ಕಾಣ್ತಾ ಇಲ್ಲ. ಅವ್ರಿಗೆ ಟೈಮ್ ಪಾಸ್ಗೋಸ್ಕರ ಅಸೆಂಬ್ಲಿನ ಅಟೆಂಡ್ ಮಾಡ್ತಾ ಇರ್ತಾರೆ ಕಾಣುತ್ತೆ. ಆಗಲಿ, ಅದು ಅಸೆಂಬ್ಲಿ ಮಂಡಿಸ್ಬೇಕು. 1 ನೇಷನ್ 1 ಎಲೆಕ್ಷನ್ ಅಂದ ತಕ್ಷಣವೇ ಸಾಕಷ್ಟು ವಿಚಾರ ಅದರ ಒಳಗಡೆ ಬರುತ್ತೆ. ಈಗ ಎಲೆಕ್ಷನ್ನು ಆದ ತಕ್ಷಣವೇ ಮಧ್ಯ ಯಾವುದಾದ್ರು ಚುನಾವಣೆ ಆದರೆ ಏನು ಮಾಡಬೇಕು ಅಂತ ಅವರು ಸರ್ಕಾರ ಪ್ರೆಸೆಂಟ್ ಮಾಡುತ್ತೆ. ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದೆ, ಕೋಆಪರೇಟಿವ್ ಎಲೆಕ್ಷನ್ ಇದೆ. ಈಗ ಹಿಂದೆ ಇರೋವು ಮುಂದೆ ಇರೋವು ಅದನ್ನೆಲ್ಲ ಸಾಕಷ್ಟು, ಅದಕ್ಕೆ ಏನಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ, ಪಬ್ಲಿಕ್ಗೆ ಬಿಡ್ತಾರೆ. ಇದೆಲ್ಲ ಆದಮೇಲೆ ಒಂದು ಅಂತಿಮ ಇದಕ್ಕೆ ಬರುತ್ತೆ. ಪಾರ್ಲಿಮೆಂಟಲ್ಲಿ ಈಗ ಅಪೋಸಿಷನ್ನು ಸಹ ಸ್ಟ್ರಾಂಗ್ ಇದೆ. ನಾವೇನು ವಿರೋಧ ಅಂತ ಅಲ್ಲ, ನಮ್ಮ ಪಕ್ಷದ ನಿಲುವಿಗೆ ನಾವೆಲ್ಲ ಭದ್ರಾಗಿರ್ತೀವಿ. ಬಟ್ ಆದರೆ ಸಾಕಷ್ಟು ಚರ್ಚೆ ಆಗಂಟ ಮೊದಲೇ ನಾನು ಮಾತಾಡೋದು ಸೂಕ್ತ ಅಲ್ಲ. ಈಗ ಅವರೇ ಹೇಳೋರಲ್ಲ ತನಿಖೆ ಆಗಬೇಕು ಅಂತ. ನೋಡಿದೆ ನಾನು ಪತ್ರಿಕೆಯಲ್ಲಿ. ಸೊ ನಾನೇನು ಕಾಂಗ್ರೆಸ್ಸಲ್ಲಿ ನಮ್ಮ ಮಾವದಿರು ಇಲ್ಲ, ನಮ್ಮ ಅಣ್ಣ ತಮ್ಮದಿರು ಇಲ್ಲ ಅಂತ ವಿಜೇಂದ್ರ ಅವರು ಹೇಳವ್ರೆ ಕಾರಣಕ್ಕೆ ಅಂತ. ಈಗ ತನಿಖೆ ಆಗಲಿ ಅಂತ ಅವರು ಹೇಳವ್ರೆ. ಸೊ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದನ್ನು ತನಿಖೆ ಮಾಡಿಸ್ತಕ್ಕಂಥದ್ದಕ್ಕೆ ಆದಮೇಲೆ ಗೊತ್ತಾಗುತ್ತೆ ವಿಜೇಂದ್ರ ಅವರು ಇದು ಕೇಳಿದಾರಾ ಇಲ್ವಾ ಅಂತ. ತನಿಖೆ ಆಗಲಿ. ಸೊ ಮುಖ್ಯಮಂತ್ರಿಯವರು ಇವತ್ತೇನು ತೀರ್ಮಾನ ತಗೋತಾರೆ ನೋಡೋಣ. ನಾನು ಸಾಹಿತ್ಯ ಸಮ್ಮೇಳನ ಸ್ವಲ್ಪ ಪ್ರಿಪ್ರೇಷನ್ಗೋಸ್ಕರ ಈ ವಾರ ಸದನಕ್ಕೆ ಹೋಗ್ತಾ ಇಲ್ಲ. ನಾನು, ರವಿ, ಬಾಬು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸ್ವಲ್ಪ ಹೆಚ್ಚಾಗಿ ನಮ್ಮ ದಿನೇಶ್ ಗುಳಿಗೌಡರು ನಾವೆಲ್ಲ ಇಲ್ಲೇ ಇದ್ದೀವಿ. ಇದು ಒಂದು ಭಾಳ ಪ್ರಮುಖವಾದ್ರಿಂದ ನಮ್ಮೆಲ್ಲ ವಿಚಾರವನ್ನು ನನ್ನ ಇಲಾಖೆಯನ್ನು ನಾನು ಕೃಷ್ಣ ಬೈರೇಗೌಡರಿಗೆ ಅಟೆಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತೇನು ತೀರ್ಮಾನ ತಗೋತಾರೆ ಅದಾಗಲಿ. ತನಿಖೆ ಆದಮೇಲೆ ಗೊತ್ತಾಗುತ್ತೆ ವಿಜೇಂದ್ರ ಅವರು ಇದ್ರಾ ಇಲ್ವಾ ಅನ್ನೋದು ನೋಡೋಣ. ಪಂಚಮ ಸಾಲಿ ಆಗಲಿ ಇನ್ನೊಬ್ಬರಾಗಲಿ ಹೋರಾಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ನಾವು ಯಾರೂ ಬೇಡ ಅನ್ನೋಕ್ಕಾಗಲ್ಲ. ಬಟ್ ಸಂವಿಧಾನ ಒಳಗಡೆ ಯಾವುದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ 50% ದಾಟಂಗಿಲ್ಲ ಇನ್ನೊಂದು ಕಡೆ. ಸೊ ಈಗ ಜನರಲ್ ಇದರಲ್ಲಿ ಒಂದು ರಿಸರ್ವೇಷನ್ ಅನೌನ್ಸ್ ಮಾಡಿದ್ರು, ಅದಕ್ಕೆ ಇನ್ನೂ ಫಂಡಮೆಂಟಲ್ ಕರೆಕ್ಟಾಗಿ ಫ್ರೇಮ್ ವರ್ಕ್ ಮಾಡಿಲ್ಲ. ಸಾಕಷ್ಟು ಇವೆಲ್ಲ ಗೊಂದಲದಲ್ಲಿದೆ. ನಾವಿಲ್ಲಿ ಕಳಿಸೋದು, ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕ್ಯಾನ್ಸಲ್ ಮಾಡೋದು. ಸೊ ಅಲ್ಟಿಮೇಟ್ ಅಲ್ಲೇ ಆಗಬೇಕಾಗತ್ತೆ. ಸೊ ಅವರು ಸುಮೋಟೋ ಅವರೇನೇ ತೊಗೊಂಬಿಟ್ರು, ಮುಗ್ದೋಯ್ತಲ್ಲ. ಯಾರು ಬಿ ಜೆ ಪಿಯವ್ರಿಗೆ ಹೊಡ್ತಾವ್ರೆ ಕೇಂದ್ರದಲ್ಲೇ ಮಾಡಿಬಿಡ್ಲಿ. ಅವಾಗ ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತಲ್ಲ. ಕೇಂದ್ರದಲ್ಲೇ ಈಗ ಬಿ ಜೆ ಪಿಯವರು ಆಡಳಿತ, JDS ಅವರು ಇಬ್ಬರು ಸೇರಿ ಆಡಳಿತ ಮಾಡ್ತಾಯಿದ್ರಲ್ಲ. ಕೇಂದ್ರದಲ್ಲಿ ಯಾವ್ಯಾವ ಎಷ್ಟು ಮೀಸಲಾತಿ ಈಗ ನಮಗಿಂತ ನಾವು ರೆಕಮೆಂಡ್ ಮಾಡೋ ಮಾತ್ರ ಸಾಧ್ಯ. ಅವ್ರು ತೀರ್ಮಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ, ಮಾಡಿಬಿಡ್ಲಿ. ನಮಗೇನು ಬೇಜಾರಿಲ್ಲ. ಯಾರು ಭಾಳಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ. ಈಗ ಕುರುಬರು ಕೇಳ್ತಾ ಇದ್ದಾರೆ. ಸೊ ಇವರು 2A ಕೇಳ್ತಾ ಇದ್ದಾರೆ. ಪಂಚಮಸಾಲಿಯರು, ಬೇರೆ ವರ್ಗದವರೆಲ್ಲ ಸಾಕಷ್ಟು ಕೇಳ್ತಾ ಇದ್ದಾರೆ. ಕೇಂದ್ರದಲ್ಲೇ ತೀರ್ಮಾನ ಮಾಡಿದ್ರೆ ಅದನ್ನು ನೋಡೋಣ, ಒಳ್ಳೆಯದು. ಯಾರು ಅದೇ ಏನಾಗುತ್ತೆ, ಪಂಜಾಬ್ನಲ್ಲಿ ಕೇಂದ್ರ ಸರ್ಕಾರದವರು, ಮೋದಿಯವರು, ಅಮಿತ್ ಶಾ ಅವರು ರೈತರಿಗೆ ಮೊನ್ನೆ ಏನು ಮಾಡಿದ್ದಾರೆ?
ವರ್ಷಾನುಗಟ್ಟಲೆ ಕೋವಿಡ್ ಟೈಮ್ನಲ್ಲಿ ಸ್ಟ್ರೈಕ್ ಮಾಡಿದ್ರು, ಒಳಗೆ ಬಿಟ್ರಾ? ಅಂದರೆ ಅವ್ರಿಗೊಂದು ಕಾನೂನು, ನಮಗೆ ಈ ವಿಧಾನಸೌಧ ನುಗ್ಗಿ ಅಂತ ಬಿಡೋಕ್ಕಾಗತ್ತಾ? ಹೆಚ್ಚು ಕಡಿಮೆ ಆದರೆ ಯಾರೇನು ಮಾಡೋದು? ಈಗ ಏನೂ ಇಲ್ಲದೇ ಸಣ್ಣ ನಾಗಮಂಗಲದಲ್ಲಿ ಒಂದು ಗಣಪತಿ ಇಶ್ಯೂ ಏನಾಯಿತು? ಸ್ವಲ್ಪ ಉದಾಸೀನ ಮಾಡಿದ್ರೆ ಏನೆಲ್ಲ ಪರಿಸ್ಥಿತಿಗಳಾಗುತ್ತೆ. ಎಲ್ಲ ಇರ್ತಕ್ಕಂಥವ್ರೆಲ್ಲ ಒಂದೇ ಥರ ಇರೋಲ್ಲ ಜನ. ಸೊ ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಒಂದು ಸರ್ಕಾರದ, ಒಂದು ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ. ಹಾಗಾಗಿ ನೋಡಿ, ಅವರು ಮೆಮೊರಂಡಮ್ ಕೊಡೋದಕ್ಕೆ ಯಾರು ಬೇಡ ಅನ್ನಲ್ಲ, ಚರ್ಚೆ ಮಾಡೋದಕ್ಕೆ ಒಳಗಡೆ ಸದನದಲ್ಲಿ ಅವಕಾಶ ಇದೆ, ಬೇಡ ಅನ್ನಲ್ಲ. ಸೊ ಅವರು ಚರ್ಚೆ ಬರಲಿ ಅಂತ ಮುಖ್ಯಮಂತ್ರಿಯವರು ಹೇಳಿದರು. ಆ ಮುಖಂಡರುಗಳು ಒಂದು 10 ಜನ 20 ಜನ ಅಂತ ಈ ಥರ ಒಳಗಡೆ ನುಗ್ಗುವಂಥ ಪ್ರಯತ್ನ ಮಾಡಿದಾಗ ಸರ್ಕಾರ ಏನು ಮಾಡಬೇಕು ಅದನ್ನು ಅನಿವಾರ್ಯ ಆಗುತ್ತೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಲಕ್ಷಾಂತರ ಜನ ರೈತರು ವರ್ಷಾನುಗಟ್ಟಲೆ ಅವ್ರೇನು ಮಾಡ್ತಾಯಿದ್ದಾರೆ ಅದನ್ನೇ ಇಲ್ಲೂ ಹೇಳ್ಬೇಕಲ್ಲ. ಅವರು ಇಲ್ಲಿ ನಮಗೊಂದು ಪಾಠ ಹೇಳ್ತಾರೆ, ಅವರೊಂದು ಮಾಡ್ತಾರೆ. ಅದು ಆ ಥರ ಆಗುತ್ತೆ. ಹೇಳೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಮಾಡೋದಷ್ಟು ಸುಲಭ ಅಲ್ವಲ್ಲ. ಗಲಾಟೆ ಮಾಡ್ತಾ ಇರೋರು ಯಾರು? ಹೊಟ್ಟೆ ನೋವು JDSನವ್ರಿಗೂ BJPಯವ್ರಿಗೂ ಅಷ್ಟೇ. ಇಂಥ ಒಂದು 5 ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲನೂ ಮೂಲೆಯಲ್ಲಿ ಕೂರಿಸಿದ್ರಲ್ಲ, ಜನ ಎಲ್ಲ ಬರೀ ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ. ಅದು ಬೇರೆ ಈ 3 ಎಲೆಕ್ಷನ್ ಗೆದ್ದ ಮೇಲಂತೂ ಅವ್ರಿಗೆ ಶಾಕ್ ಆಗಿದೆ. ಸೊ ನಿನ್ನೆ ನೋಡಿದ್ರಿ ನೀವೇ, ಅತ್ತೆ ಸೊಸೆ ಆ ದುಡ್ಡು ಇಟ್ಕೊಂಡು ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಅದು ಎಂಥದ್ದು? ಮತ್ತು ಹುಷಾರಿಲ್ಲದೆ ಇದ್ದರೆ ಫೀಸ್ ಕಟ್ಟೋದು, ಯಾರೋ ಒಬ್ಬರು KS IAS ಯಾವುದೋ ಒಂದು ಇದು ಮಾಡಿದ್ರಲ್ಲ. ಸೊ ಈ ಥರದ್ದೆಲ್ಲ ಇದು ಭಾಳಷ್ಟು ಉಪಯೋಗ ಆಗ್ತದೆ. ನಾವು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ನಿಮಗೆ. ಈ 10 kg ಅಕ್ಕಿ ಕೊಡೋದಾಗಲಿ, ಕರೆಂಟ್ ಫ್ರೀ ಆಗಲಿ, 2000 ದುಡ್ಡಾಗಲಿ, ಬಸ್ ಚಾರ್ಜ್ ಫ್ರೀ ಆಗಲಿ, ಇದೇನು ಅಷ್ಟು ಸುಲಭವಾದಂಥದ್ದು ಅನುಕೂಲ ಆಗ್ತಾ ಇಲ್ಲ ಫ್ಯಾಮಿಲಿಗೆ. ಅದು 56,000 ಕೋಟಿ ಅಂದರೆ ಇದೇನು ಕಡಿಮೆ ಅಲ್ಲ. ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಇಷ್ಟು ಗ್ಯಾರಂಟಿನ ಹೇಳೋದು ಬೇರೆ ಸಾವಿರಾರು, ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು?